ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿ ಅವರನ್ನ ಪ್ರಶ್ನೆ ಸಂಖ್ಯೆ 106 ಕೇಳ್ತೇನೆ. ಮಾನ್ಯ ಸಭಾಪತಿಯವರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆರ್ಟಿಕಲ್ 371 ಅಡಿಯಲ್ಲಿ 371J ಅಡಿಯಲ್ಲಿ ನೇಮಕಾತಿಯಲ್ಲಿ ಅನೇಕ ಸುತ್ತೋಲೆಗಳನ್ನು ಹೊರಡಿಸಿದ್ದಾರೆ. ತದನಂತರ ಅದು 16ರಲ್ಲಿ, 19ರಲ್ಲಿ, 20ರಲ್ಲಿ, 2022ರಲ್ಲಿ, 2023, ಇತ್ತೀಚೆಗೆ 25 ಈ ಎಲ್ಲ ಸರ್ಕ್ಯುಲರ್ಗಳಿಂದ ಗೊಂದಲ ಉಂಟಾಗಿ ಬೇರೆ ಬೇರೆ ನೇಮಕಾತಿ ಪ್ರಾಧಿಕಾರಗಳು ಬೇರೆ ಬೇರೆ ರೀತಿಯ ನೇಮಕಾತಿಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಭಾಗದ ಯುವಕರಿಗೆ ಕೋರ್ಟಲ್ಲಿ 3 ವರ್ಷದಿಂದ ಕೇಸಸ್ ಪೆಂಡಿಂಗ್ ಇದ್ದು ಅದರಿಂದ ಯಾವುದೋ ಅವರಿಗೆ ಲಾಭ ಅಥವಾ ನ್ಯಾಯ ಸಿಗಲಿಲ್ಲ. ಆ ಕಾರಣಕ್ಕಾಗಿ ಇದನ್ನು ಸರಿಪಡಿಸುವಂಥ ಒಂದು ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಂತ ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ. ಕೊನೆಗೆ ತಾವು 3/6/2026ಕ್ಕೆ ಒಂದು ಸುತ್ತೋಲೆಯನ್ನು ಹೊಡಿಸಿದ್ರಿ, ಕಾಪಿಯನ್ನು ಕೊಟ್ಟಿದ್ರಿ. ಸರ್, ಇದರಲ್ಲಿ ಏನು ಮಾಡಿದ್ರಿ? 2 ಬೇರೆ ಪರೀಕ್ಷೆ, 2 ಬೇರೆ ಬೇರೆ ಅಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಪರೀಕ್ಷೆ, ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇನ್ನೊಂದು ಪರೀಕ್ಷೆ, ಸ್ಥಳೀಯ ವೃಂದ, ಮೂಲ ವೃಂದ ಅಂತ 2 ಬೇರೆ ಬೇರೆ ಪರೀಕ್ಷೆ ಮಾಡಿ ಬೇರೆ ಬೇರೆ ಪಟ್ಟಿಯನ್ನು ಮಾಡಿದ್ರಿ. ಹೀಗೆ ಮಾಡಿ ಮಾನ್ಯ ಅಧ್ಯಕ್ಷರೇ ಕಂಪಾರ್ಟ್ಮೆಂಟ್ಗಳನ್ನು ಮಾಡಿದ್ದಾರೆ, ವಿಚ್ ಈಸ್ ರಾಂಗ್. ಅದು ಒಂದು ಬೇರೆ, ಇದೊಂದು ಬೇರೆ ಕಂಪಾರ್ಟ್ಮೆಂಟ್ ಅಲ್ಲ ಸರ್. ಬಹಳ ಬೇಸಿಕ್ವಾಗಿ ನಾವು ಇದನ್ನ ಯಾವ ರೀತಿ ಪರಿಗಣಿಸಬೇಕು ಅಂತಂದ್ರೆ SC ST ರಿಸರ್ವೇಶನ್ ಯಾವ ರೀತಿ ಇದೆ ಸರ್, ಇದು ಅದೇ ರಿಸರ್ವೇಶನ್, ಅದೇ ಥರದ ರಿಸರ್ವೇಶನ್ ಅಂತ ನಾನು ಹೇಳ್ತಾ ಇಲ್ಲ. ಅನೇಕ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೇಳುತ್ತೆ ಈ ರಿಸರ್ವೇಶನ್ ಏನು ಬೇರೆ ಅಲ್ಲ, ಇದೇನು ಅಲ್ಲಿ ಇಲ್ಲಿ ಮಾಡಿದ್ದಲ್ಲ, ಪಾರ್ಲಿಮೆಂಟಲ್ ಹೌಸಲ್ಲಿ ಇದನ್ನ ಆ ತಿದ್ದುಪಡಿ ತಂದಿದ್ದಾರೆ. ಹೀಗಾಗಿ ಆ SC ST ರಿಸರ್ವೇಶನ್ಗೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ. SC ST ರಿಸರ್ವೇಶನ್ ಅಲ್ಲಿ ಯಾವ ರೀತಿ ಜನರಲ್ ಕೋಟಾದಲ್ಲಿ ಸರ್ ದಯವಿಟ್ಟು ಸರ್, ಜನರಲ್ ಕೋಟಾದಲ್ಲಿ SCಸು ಅರ್ಹರು ಇರ್ತಾರೆ, ಎಲ್ಲರೂ ಅರ್ಹರು ಇರ್ತಾರೆ. ಅವ್ರ ಸೆಲೆಕ್ಷನ್ ಆದಮೇಲೆ ದೇ ಕಂಟಿನ್ಯೂ ಟು ಗೆಟ್ ದ ಬೆನಿಫಿಟ್ ಆಫ್ SC. ಆಮೇಲೆ ಪ್ರಮೋಷನ್ನಲ್ಲಿ ಮತ್ತು ಬೇರೆ ಬೇರೆ ಇದಕ್ಕೆ ಇಲ್ಲೇನಾಗಿದೆ, ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೆಲೆಕ್ಟ್ ಆದಮೇಲೆ ಅವರಿಗೆ ಕಲ್ಯಾಣ ಕರ್ನಾಟಕ ಭಾಗದ ಬೆನಿಫಿಟ್ಗಳು ಏನಿದಾವೆ, ಪ್ರಮೋಷನ್ಸ್ ಇರಲಿ ಬೇರೆದಿರಲಿ, ಅಲ್ಲೇ ನಾವು ಜಾಗ ಅಲ್ಲಿ ಯಾವ್ದಾರ ಸ್ಪೋರ್ಟ್ಸ್ ಅಲ್ಲಿ ಸೆಲೆಕ್ಷನ್ ಮಾಡ್ತೀವಿ ಅಂದ್ರೆ ಎಲ್ಲ ನಿಮ್ಗದು ಬರೋದಿಲ್ಲ. ಈ ರೀತಿ ಗೊಂದಲ ಉಂಟು ಮಾಡಿ ಸರ್, ದಯವಿಟ್ಟು ತಪ್ಪಾಗ್ತಿದೆ. ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ, ತಾವು ಕಲ್ಯಾಣ ಕರ್ನಾಟಕ ಭಾಗ ಇರಲಿ, ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೆಲೆಕ್ಷನ್ ಆದರೆ ದೇ ಕಂಟಿನ್ಯೂ ಟು ಗೆಟ್ ದ ಬೆನಿಫಿಟ್ ಆಫ್ ವಾಟ್ ಕಲ್ಯಾಣ ಕರ್ನಾಟಕ ಪೀಪಲ್ ಆರ್ ಗೆಟಿಂಗ್. ಇದನ್ನ ಮಾಡ್ಬೇಕು ಸರ್. ಇದನ್ನು ಮಾಡಿದ್ರೆ ಯಾವ ಅನ್ಯಾಯ ಆಗೋದಿಲ್ಲ. ಇದಷ್ಟೇ ಅಲ್ಲ, ಇದು ಪ್ರಮೋಷನ್ಗೂ ಕೂಡ ಅನ್ವಯ ಆಗಬೇಕು. ನಾವು ಬರೀ ಅಪಾಯಿಂಟ್ಮೆಂಟಕ್ಕಲ್ಲ, ಇಟ್ ಡಸಂಟ್ ಸ್ಟಾಪ್ ದೇರ್. SC ST ರಿಸರ್ವೇಶನ್ ಇದ್ದಲ್ಲಿ ಸೆಲೆಕ್ಷನ್ ಆದ್ಮೇಲೆ ಫರ್ದರ್ ಬೆನಿಫಿಟ್ ಸಿಗಲ್ಲ ಅಂತ ಯಾರು ಅನ್ನಲ್ಲ. ಕಂಟಿನ್ಯೂ ಟು ಗೆಟ್ ದ ಬೆನಿಫಿಟ್. ಇದನ್ನ ಆಗ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಇನ್ನೊಂದು 2 ಕ್ವಶನ್ ಮುಖ್ಯಮಂತ್ರಿ ಅವ್ರು ಇನ್ನೂ 2 ಕ್ವಶನ್ಗಳು ಇದಾವಂತೆ ಕೇಳ್ತಾರೆ. ಮಾನ್ಯ ನಮೋಸಿ ಅವರೇ ಸರ್, ನಿಮ್ಮ ಭಾಗದವ್ರನ್ನೇ ಗುಲ್ಬರ್ಗ ಜಿಲ್ಲೆಯವರು ಪ್ರಿಯಾಂಕ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಉಪಸಮಿತಿ ಮಾಡಿದ್ದೀವಿ. ಆ ಉಪಸಮಿತಿ ರಿಕ್ರೂಟ್ಮೆಂಟು, ಪ್ರಮೋಷನ್ನು ಇವೆಲ್ಲನೂ ಕೂಡ ನೋಡ್ತಾ ಇದೆ. ಒಂದು ಕ್ಯಾಬಿನೆಟ್ ಉಪಸಮಿತಿ, ಸಚಿವ ಸಂಪುಟದ ಉಪಸಮಿತಿ, ಅವರು 3/6/2025 ಒಂದು ಆದೇಶ ಮಾಡಿದ್ದಾರೆ. ಬಹುಶಃ ನನಗೆ ಅವ್ರ 371J ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಆದ್ರಿಂದ ಈ 3/6/2025 ಸುತ್ತೋಲೆ ಇದೆಯಲ್ಲ, ಈ ಸುತ್ತೋಲೆ ಮೂಲಕ ನಿಮ್ಮ ಸಮಸ್ಯೆಗಳು, ನಿಮ್ಮ ಆತಂಕಗಳೇನಿದ್ದಾವೆ ಅವಕ್ಕೆಲ್ಲ ಬಗೆಹರಿಸ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಅವ್ರು ಫಾರಿನ್ ಹೋಗಿದ್ದಾರೆ. ಪ್ರಿಯಾಂಕ್ ಬಂದ ಮೇಲೆ ಅವ್ರ ಜೊತೆ ಮಾತಾಡಿ ಅದಕ್ಕೆ ಏನು ಬೇಕು ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇದು ತಾವು ಉತ್ತರ ಸರಿ ಹೇಳಿದ್ದಾರೆ. ನಂದು ಒಂದೇ ಒಂದು ವಿನಂತಿ ಸರ್, ಇವರಿಗೆ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದವ್ರಿಗೇನು ಅಪಾಯಿಂಟ್ಮೆಂಟ್ ಆಗಿದ್ದಾರೆ,
ಅವರಿಗೆ ದೇ ಶುಡ್ ಕಂಟಿನ್ಯೂ ಟು ಗೆಟ್ ದ ಬೆನಿಫಿಟ್ ಆಫ್ ಕಲ್ಯಾಣ ಕರ್ನಾಟಕ, ಇದು ಒಂದು ಆಗಬೇಕು. ಆಮೇಲೆ ಪ್ರಮೋಷನ್ನಲ್ಲಿ ಕೂಡ ಇದು ಬೆನಿಫಿಟ್ ಆಗಬೇಕು. ಇನ್ನೂವರೆಗೆ ಪ್ರಮೋಷನ್ ಸರ್ಕ್ಯುಲರ್ 24/3/2023 ಆಗಿದೆ, ಅದು ಜಾರಿಗೆ ಬಂದಿಲ್ಲ. ಜಾರಿಗೆ ಬರಲಾರ್ದಕ್ಕಾಗಿ ಇನ್ನೂ ಗೊಂದಲ ಉಂಟು ಮಾಡಿದೆ ಸರ್. ಅದಕ್ಕೆ ದಯವಿಟ್ಟು ಅದನ್ನು ಜಾರಿ ಬರೋ ರೀತಿಯಲ್ಲಿ ನಮೋಶಿ ಅವರೇ, ಸರ್. ನಾನು ಇವ್ರು ಹೇಳೋದ್ರ ಬಗ್ಗೆ ನಂದೇನು ವಿರೋಧ ಇಲ್ಲ. ನೀವು ಹೇಳಿರ್ತಕ್ಕಂಥ ಸಲಹೆಗಳಿದಾವಲ್ಲ, ಈ ಸಲಹೆಗಳನ್ನು ಪ್ರಿಯಾಂಕ್ ಖರ್ಗೆ ಜೊತೆ ಮಾತಾಡ್ತೀನಿ. ಬಿಕಾಸ್ ಅವರು ಈಸ್ ಎಡಿಂಗ್ ದಿ ಕ್ಯಾಬಿನೆಟ್ ಸಬ್ ಕಮಿಟಿ. ಅವರಾದ್ಮೇಲೆ 3/6/2025 ಒಂದು ಸುತ್ತೋಲೆ ಆಗಿರ್ತಕ್ಕಂಥದ್ದು. ನೀವು ಹೇಳ್ತಕ್ಕಂಥ ಸಮಸ್ಯೆಗಳನ್ನು ಕೂಡ, ಸಲಹೆಗಳನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ. ಇನ್ನೂ ಅದಕ್ಕೆ ಯಾಕಂತಂದ್ರೆ 371J ಮಾಡಿದವರೇ ನಾವು. ನಾನು ಮುಖ್ಯಮಂತ್ರಿ ಆಗಿರುವಾಗಲೇ ಮಾಡಿದ್ದು ಅದನ್ನು. HK ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ, ಆ ಸಮಿತಿ ಕೊಟ್ಟಂಥ ವರದಿಯನ್ನು ಯಥಾವತ್ತಾಗಿ ಒಪ್ಕೊಂಡು ಆದೇಶ ಮಾಡಿ ಅದನ್ನು ಮಾಡಿದವರೇ ನಾವು. ಅದರಿಂದ ಹೈದರಾಬಾದ್ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಬೇಕು, ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನ್ಯಾಯ ಸಿಕ್ಕಬೇಕು. ಅದಕ್ಕೆ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಕೇಶವ ಪ್ರಸಾದ್, ಒನ್ ಮಿನಿಟ್ ಸರ್. ಪ್ರಿಯಾಂಕಾ ಖರ್ಗೆ ಅವರಿಗೆ ಸರ್ ಒಂದು ಸಭೆ ಕರ್ಲಿಕ್ಕೆ ಹೇಳಿ ಸರ್. ಆಸಕ್ತಿ ಇದ್ದಂತ ಶಾಸಕರು ನಾವು ಕೆಲವು ಸಲಹೆಗಳನ್ನ ಕೊಡ್ತೀವಿ ಸರ್. ಅದ್ರ ಪ್ರಕಾರ ಅವ್ರು ಇಂಪ್ಲಿಮೆಂಟ್ ಮಾಡಿ. ಆಯ್ತು ಮಾಡೋಣ. ರೈಟ್. ಕೇಶವ ಪ್ರಸಾದ್.